ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಈಗ ಉತ್ತರ ಕನ್ನಡ ಜಿಲ್ಲೆಯನ್ನ ವಿಭಜನೆ ಮಾಡಬೇಕು, ಎರಡು ಜಿಲ್ಲೆಯನ್ನಾಗಿ ಪ್ರತ್ಯೇಕಿಸಬೇಕು ಎನ್ನುವಂತಹ ಒಂದು ಕೂಗು ಹೋರಾಟ ಈಗ ತೀವ್ರಗೊಳ್ತಾ ಇದೆ. ಕಳೆದ ಒಂದು ದಶಕದಿಂದಲೂ ಸಹಿತ ಉತ್ತರ ಕನ್ನಡ ಜಿಲ್ಲೆಯನ್ನ ವಿಭಜಿಸಬೇಕು ಎನ್ನುವಂತಹ ಒಂದು ಹೋರಾಟ ನಡೀತಾ ಇತ್ತು. ಆದ್ರೆ ಅದು ಆವಾಗ ಮಾತ್ರ ಪ್ರತಿಭಟನೆಗಳು ನಡೀತು. ಅದೇ ರೀತಿ ಈಗ ಮಳೆಗಾಲದಲ್ಲಿ ಯಾವ ರೀತಿ ಅಣಬೆಗಳು ಹುಟ್ಟುಕೊಳ್ತಾವೋ ಹಾಗೆ ಅಣಬೆ ಹುಟ್ಟಿಕೊಂಡ ಹಾಗೆ ಆವಾಗ ಪ್ರತಿಭಟನೆಗಳು ಅಲ್ಲಲ್ಲೇ ತಣ್ಣಗಾಗಿರ್ತಿತ್ತು. ಒಂಥರ ಈ ಮಳೆಗಾಲದಲ್ಲಿ ಹುಟ್ಟುಕೊಳ್ಳುತ್ತಿರುವಂತಹ ಒಂದು ಅಣಬೆ ಅಂತಾನೆ ಜನ ಅದನ್ನ ಕರಿತಾ ಇದ್ರು ಈ ಹೋರಾಟಕ್ಕೆ. ಈಗ ಮತ್ತೆ ಉತ್ತರ ಕನ್ನಡ ಜಿಲ್ಲೆಯ ವಿಭಜಿಸಬೇಕು ಎನ್ನುವಂತಹ ಬಗ್ಗೆ ಈಗ ಮತ್ತೆ ಹೋರಾಟಗಳು ತೀವ್ರವಾಗ್ತಾ ಇವೆ. ಇಲ್ಲಿನ ಕೆಲವು ಸಂಘಟನೆಗಳ ಒಂದು ಮುಂದಾಳತ್ವದಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಯನ್ನ ವಿಭಜಿಸಿ ಪ್ರತ್ಯೇಕಿಸಬೇಕು, ಒಂದು ಮಲೆನಾಡು ಇನ್ನೊಂದು ಕರಾವಳಿ ಜಿಲ್ಲೆಯನ್ನಾಗಿ ಪ್ರತ್ಯೇಕಿಸಬೇಕು ಎನ್ನುವಂತಹ ಬಗ್ಗೆ ಈಗ ಕೂಗು ಕೇಳ ಬರ್ತಾ ಇದೆ. ಕಳೆದ ಒಂದು 2-3 ವರ್ಷಗಳಿಂದ ಈ ಹೋರಾಟ ಅಲ್ಲಿಂದಲೇ ತಣ್ಣಗಾಗಿತ್ತು. ಆದ್ರೆ ಅಲ್ಲಿ ಇಲ್ಲಿ ಈ ಮನವಿ ಕೊಡೋದನ್ನ, ಅದೇ ರೀತಿ ಆಯಾ ಜನಪ್ರತಿನಿಧಿಗಳನ್ನ ಸಿಕ್ಕಿ ಮಾತಾಡಿಸೋದನ್ನ ಸಹ ನಿರಂತರವಾಗಿರ್ತಿತ್ತು. ಆದ್ರೆ ಅದು ಮುನ್ನೆಲೆಗೆ ಬಂದಿರಲಿಲ್ಲ. ಈಗ ಮತ್ತೆ ಅಂದ್ರೆ ಕಳೆದ 2 ತಿಂಗಳಿಂದ ಉತ್ತರ ಕನ್ನಡ ಜಿಲ್ಲೆ ವಿಭಜನೆಯ ಹೋರಾಟ ತೀವ್ರಗೊಳ್ತಾ ಇದೆ. ಇಲ್ಲಿನ ಒಂದು ಖಾಸಗಿ ಸಂಘಟನೆಯ ಅನಂತಮೂರ್ತಿ ಹೆಗಡೆ ಅವರ ಒಂದು ಮುಂದಾಳತ್ವದಲ್ಲಿ ಈ ಹೋರಾಟ ಈಗ ತೀವ್ರಗೊಂಡಿರುವಂಥದ್ದು. ಈಗ ಕಳೆದ ಒಂದು ತಿಂಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಈ ಹೋರಾಟ ನಡೀತಾ ಇದೆ. ಅದೇ ರೀತಿ ನಿನ್ನೆಯೂ ಕೂಡ ಕನ್ನಡದ ಮೊದಲ ರಾಜಧಾನಿ ಕದಂಬರ ನಾಡು ಬನವಾಸಿಯಲ್ಲಿ ಈ ಹೋರಾಟ ನಡೀತು. ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ನಡೀತು. ಇದೆಲ್ಲ ಯಾಕೆ ನಡೀತಾ ಇದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರತ್ಯೇಕಿಸಬೇಕು, ಅಂದ್ರೆ ಒಂದು ಕರಾವಳಿ ಜಿಲ್ಲೆಯನ್ನಾಗಿ ಮಾಡಬೇಕು, ಅದೇ ರೀತಿ ಸಿರ್ಸಿ ಜಿಲ್ಲೆಯನ್ನಾಗಿ ಮಾಡಬೇಕು ಎನ್ನುವಂತ ಬಗ್ಗೆ ಈಗ ಕೂಗು ಜೋರಾಗಿರುವಂಥದ್ದು. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಶೈಕ್ಷಣಿಕವಾಗಿ 2 ಜಿಲ್ಲೆಯಾಗಿದೆ. ಅಂದ್ರೆ ಒಂದು ಸಿರ್ಸಿ ಮತ್ತು ಇನ್ನೊಂದು ಕಾರವಾರ. ಈ ಶೈಕ್ಷಣಿಕವಾಗಿ ಹೇಗೆ 2 ಜಿಲ್ಲೆ ಆಗಿದೆಯೋ ಅದೇ ರೀತಿ ಕಂದಾಯವಾಗಿಯೂ ಸಹಿತ 2 ಜಿಲ್ಲೆಯನ್ನಾಗಿ ಪ್ರತ್ಯೇಕಿಸಬೇಕು ಎನ್ನುವಂತಹ ಒಂದು ಕೂಗು ಹೋರಾಟ ಈಗ ಸಿರ್ಸಿ ಭಾಗದಲ್ಲಿ ನಡೀತಾ ಇರುವಂತದ್ದು. ಆದ್ರೆ ಈಗ ಕರಾವಳಿ ಭಾಗದಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸೊಪ್ಪನ್ನ ಹಾಕ್ತಾ ಇಲ್ಲ. ಕರಾವಳಿಯ ಜನರು ಏನಂತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಉತ್ತರ ಕನ್ನಡ ಜಿಲ್ಲೆಯನ್ನ ಪ್ರತ್ಯೇಕಿಸಬಾರದು, ಇದು ಅಖಂಡವಾಗಿರ್ಬೇಕು ಎನ್ನುವಂತಹ ಬಗ್ಗೆ ಕರಾವಳಿಯ ಜನರು ಹೇಳ್ತಾ ಇರುವಂತದ್ದು. ಕೆಲವೊಂದು ಜನರು ಜಿಲ್ಲೆ ವಿಭಜಿಸಬೇಕು ಅಂತ ಹೇಳಿದ್ರೆ ಕರಾವಳಿಗರು, ಆದ್ರೆ 99% ಜನ ಜಿಲ್ಲೆ ಅಖಂಡವಾಗಿರಬೇಕು ಎನ್ನುವಂತ ಬಗ್ಗೆ ಹೋರಾಟವನ್ನ ಸರ್ಕಾರದ ಮಟ್ಟದಲ್ಲಿಯೂ ಸಹಿತ ಒಂದು ಹೋರಾಟವನ್ನ ಮಾಡಿದ್ರು ಕರಾವಳಿಗರು. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅಖಂಡವಾಗಿರ್ಬೇಕು ಎನ್ನುವಂತ ಬಗ್ಗೆ. ಆದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಅಂದ್ರೆ ಮಲೆನಾಡಿನ ಜನರು ಮಾತ್ರ ಉತ್ತರ ಕನ್ನಡ ಜಿಲ್ಲೆ ವಿಭಜಿಸಬೇಕು ಎನ್ನುವಂತ ಬಗ್ಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದು ಕೇವಲ ಇವತ್ತು ನಿನ್ನೆ ಹೋರಾಟ ಅಲ್ಲ, ಆದ್ರೆ ಕಳೆದ 2 ತಿಂಗಳಿಂದ ಈ ಹೋರಾಟ ಮತ್ತೆ ತೀವ್ರವಾಗ್ತಾ ಇದೆ. ಇಲ್ಲಿ ಯಾರು ಕೂಡ ಯಾರು ಹೆಚ್ಚು ಯಾರು ಕಮ್ಮಿ ಅಲ್ಲ, ಪ್ರತಿಯೊಬ್ಬರು ಕೂಡ ಕದಂಬ ಕನ್ನಡ ಸೇನಾನಿಗಳು. ಯಾರು ಪ್ರತಿಯೊಬ್ಬರು ಕೂಡ ಕದಂಬ ಕನ್ನಡ ಸೇನಾನಿಗಳು. ನಮ್ಮ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡು ನಾವು ಗಟ್ಟಿಯಾಗಿ ಹೋರಾಟ ಮಾಡುವಂತ ಕೆಲಸವನ್ನು ಮಾಡಬೇಕು. ಇವೆಲ್ಲವೂ ಕೂಡ ಮುಂದಿನ ದಿವಸ ಆಗಿ ಆಗ್ತದೆ. ಪ್ರತ್ಯೇಕ ಕದಂಬ ಕನ್ನಡ ಜಿಲ್ಲೆ ಆಗಲೇಬೇಕು. ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ತಾರತಮ್ಯ ಎದುರಿಸ್ತಾ ಇದ್ದೇವೆ ನಾವು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಕೂಡ ಇದೆ. ಏರ್ಪೋರ್ಟ್ ಆಗ್ತಾ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಆಗ್ತಾ ಇದೆ, ಮೆಡಿಕಲ್ ಕಾಲೇಜ್ ಇದೆ, ರೈಲ್ ಇರ್ಬೋದು, ಹಾಗೆ ಬಂದರು ಇರ್ಬೋದು, ಎಲ್ಲವೂ ಕೂಡ ಆ ಕಡೆಗೆ ಇದೆ. ನಮ್ಮ ಜಿಲ್ಲೆ ಹೆಸರಿಗಷ್ಟೇ ಉತ್ತರ ಕನ್ನಡ ಜಿಲ್ಲೆ, ಆದರೆ ಘಟ್ಟದ ಮೇಲೆ ಏನೂ ಇಲ್ಲ. ಇದು ತಾರತಮ್ಯ ಅಲ್ವೇ? ಜಿಲ್ಲೆ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇನೋ ಶೈಕ್ಷಣಿಕ ಜಿಲ್ಲೆಯನ್ನು ಮಾಡಿದ್ದಾರೆ, ಅದನ್ನು ಕಂದಾಯ ಜಿಲ್ಲೆ ಮಾಡಿಕೊಡಬೇಕು. ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡು, ಹಳಿಯಾಳ್, ಜೊಯ್ಡಾ ಈ ಶೈಕ್ಷಣಿಕ ಜಿಲ್ಲೆಯನ್ನು ಆದಷ್ಟು ಬೇಗ ನಮ್ಮ ಪ್ರತ್ಯೇಕವಾದಂತಹ ಕದಂಬ ಕನ್ನಡ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಕಳೆದ ಒಂದು ದಶಕದಿಂದಲೂ ಸಹಿತ ಉತ್ತರ ಕನ್ನಡ ಜಿಲ್ಲೆ ವಿಭಜನೆ ಮಾಡಲೇಬೇಕು ಎನ್ನುವಂತ ಬಗ್ಗೆ ಹೋರಾಟಗಳು ನಡೆದಿದ್ವು. ಅಂದ್ರೆ ಈ ಹಿಂದೆ 2010-11 ಸಂದರ್ಭದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಅಂದ್ರೆ ಈಗ ಸಂಸದರಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರು, ಅದೇ ರೀತಿ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಆ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನ ಶೈಕ್ಷಣಿಕವಾಗಿ 2 ಹೋಳನ್ನ ಮಾಡಲಾಯಿತು, ವಿಭಜನೆ ಮಾಡಲಾಯಿತು.
ಕಾರವಾರ ಶೈಕ್ಷಣಿಕ ಜಿಲ್ಲೆ ಮತ್ತು ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಅಂತ ಈ ಎರಡು ಜಿಲ್ಲೆಯನ್ನಾಗಿ ಮಾಡಲಾಯಿತು ಶೈಕ್ಷಣಿಕವಾಗಿ. ಈಗ ಕಾಗೇರಿಯವರು ಮತ್ತೆ ಸಂಸದರಾಗಿದ್ದಾರೆ. ಅವರು ಅಧಿಕಾರದಲ್ಲಿ ಇದ್ದಾಗ ಮಾತ್ರ ಇಂಥ ಹೋರಾಟಗಳು, ಇಂಥ ಜಿಲ್ಲೆ ವಿಭಜನೆಯ ಕೂಗು ಕೇಳ ಬರ್ತಾ ಇದೆ ಎನ್ನುವಂತ ಬಗ್ಗೆಯೂ ಸಹಿತ ಸಾಕಷ್ಟು ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿ ಇಲ್ಲದೆ ಇದ್ದಂತ ಒಂದು ಸಂದರ್ಭದಲ್ಲಿ ಇದೇ ಯಾವುದೇ ರೀತಿಯಾದಂತ ಒಂದು ಹೋರಾಟಕ್ಕೆ ರೆಕ್ಕೆ ಪುಕ್ಕ ಬರಲ್ಲ. ಆದ್ರೆ ಅವರು ಅಧಿಕಾರದಲ್ಲಿ ಇದ್ದಂತ ಒಂದು ಸಂದರ್ಭದಲ್ಲಿ ಈ ತರ ಆದಂತ ಜಿಲ್ಲೆ ವಿಭಜನೆ ಹೋರಾಟಗಳು ನಡೀತಾವೆ ಎನ್ನುವಂತ ಬಗ್ಗೆ ಕರಾವಳಿಗರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿರ್ಸಿ ಮಲೆನಾಡಿನ ಜನ ಜಿಲ್ಲೆ ವಿಭಜನೆ ಹೋರಾಟದ ಬಗ್ಗೆ ಏನು ಮುಂದಡಿಯನ್ನ ಇಟ್ಟಿದ್ದಾರೋ ಇದಕ್ಕೆ ಕರಾವಳಿಗರು ವಿರೋಧಿಸ್ತಾ ಇದ್ದಾರೆ. ಅದೇ ರೀತಿ ಕನ್ನಡ ಪರ ಸಂಘಟನೆಯ ಜನರು ಸಹಿತ ಇದಕ್ಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆ ತನ್ನದೇ ಆದಂತ ಒಂದು ವಿಶಿಷ್ಟವಾದಂತ ಒಂದು ಜಿಲ್ಲೆ. ಯಾಕಂದ್ರೆ ಒಂದ್ ಕಡೆ ಮಲೆನಾಡು, ಇನ್ನೊಂದ್ ಕಡೆ ಕರಾವಳಿ, ಇನ್ನೊಂದು ಕಡೆ ಬಯಲ್ಸೀಮೆ, ಹೀಗೆ ವಿಶಿಷ್ಟತೆಯಿಂದ ಕೂಡಿರುವಂತಹ ಒಂದು ಜಿಲ್ಲೆ ರಾಜ್ಯದಲ್ಲಿ ಯಾವ್ದಾದ್ರೂ ಇತ್ತು ಅಂದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ. ಪ್ರಾಕೃತಿಕ ಸೌಂದರ್ಯವನ್ನ ಹೊಂದಿರುವಂತಹ ಒಂದು ಜಿಲ್ಲೆ ಇತ್ತು ಅಂದ್ರೆ ಅದು ಉತ್ತರ ಕನ್ನಡ ಜಿಲ್ಲೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆ ವಿಭಜನೆ ಆಗಬಾರದು, ಯಾವುದೇ ಕಾರಣಕ್ಕೂ ಜಿಲ್ಲೆ ಅಖಂಡವಾಗಿರಬೇಕು, ಜಿಲ್ಲೆ ವಿಭಜನೆ ಮಾಡಲಿಕ್ಕೆ ಕೊಡಲ್ಲ, ಇದರ ಉಗ್ರ ಹೋರಾಟ ಮಾಡ್ತೀವಿ, ಇದೇನಾದ್ರೂ ಜಿಲ್ಲೆ ವಿಭಜನೆ ಹೋರಾಟಕ್ಕೆ ಏನಾದ್ರೂ ಪುಷ್ಟಿ ಸಿಕ್ತು ಅಂದ್ರೆ ಎನ್ನುವಂತ ಬಗ್ಗೆ ಕರಾವಳಿಯ ಜನರು ವಿರೋಧಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಸಹ ಸಿರ್ಸಿಯ ಹೋರಾಟಕ್ಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆ ವಿಶೇಷವಾಗಿ ಏನಾದರೂ ಒಂದು ರಾಜ್ಯದಲ್ಲಿ ಒಂದು ಸಂಪದ್ಭರಿತ, ಒಂದ್ ಕಡೆ ಮಲೆನಾಡು, ಒಂದ್ ಕಡೆ ಅರಣ್ಯ ಪ್ರದೇಶ, ಒಂದ್ ಕಡೆ ಸುಂದರ ಕರಾವಳಿ, ಒಂದ್ ಕಡೆ ಜಲಪಾತಗಳನ್ನ ಹೊಂದಿರುವಂತ ಏನಾದ್ರೂ ಒಂದು ಜಿಲ್ಲೆ ರಾಜ್ಯದಲ್ಲಿ ಇದೆ ಅಂತಂದ್ರೆ ನಮಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ಅದು ಉತ್ತರ ಕನ್ನಡ ಜಿಲ್ಲೆ. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಕೆಲವೊಂದು ಸ್ವಾರ್ಥ ರಾಜಕೀಯ ತೆವಲನ್ನು ಇಟ್ಕೊಂಡವರು ಜಿಲ್ಲಾ ವಿಭಜನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾನು ಆ ಜಿಲ್ಲಾ ವಿಭಜನೆ ಮಾಡಲಿಕ್ಕೆ ಹೊರಟಿರುವಂತ ಕೆಲವೊಂದು ಕುಚೇಷ್ಟಿಗಳಿಗೆ ಒಂದು ಮಾತನ್ನು ಹೇಳ್ತೇನೆ. ಇದು ಒಂದು ಉತ್ತರ ಕನ್ನಡ ಜಿಲ್ಲೆ, ವಿಶೇಷವಾಗಿ ಗೋವಾ ಗಡಿ ಭಾಗ ಇರ್ಬೋದು, ಜೊಯ್ಡಾ ಗಡಿ ಭಾಗ ಇರ್ಬೋದು. ಇವತ್ತು ಇಷ್ಟು ದೊಡ್ಡ ಜಿಲ್ಲೆ ಆದ್ರಿಂದ ಯಾವುದೇ ಒಂದು ಕನ್ನಡ ದ್ರೋಹಿಗಳು MS ಇರ್ಬೋದು, ಗೋವಾ ಮಂಚ್ ಇರ್ಬೋದು, ಯಾರೇ ಇವತ್ತು ತಂಟೆಗೆ ಬರಲಿಲ್ಲ. ನಿಮ್ಗೆ ಏನಾದ್ರೂ ನೀವು ಅಭಿವೃದ್ಧಿ ಮಾಡೋ ಹೆಸರಿನಲ್ಲಿ ಜಿಲ್ಲಾ ವಿಭಜನೆ ಮಾಡ್ತೀನಿ ಅಂತಂದ್ರೆ ನೀವು ಅಭಿವೃದ್ಧಿ ವಿಚಾರಕ್ಕೆ ಹೋರಾಟ ಮಾಡಿ, ಹೆಚ್ಚಿನ ಅನುದಾನವನ್ನ ಸರ್ಕಾರ ಹಂತದಲ್ಲಿ ಕೇಳಿ. ಅದು ಬಿಟ್ಟು ನಿಮ್ಮ ತೆವಲಿಗೆ ಎಲ್ಲೋ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ವಿಭಜನೆ ಆದ್ರೆ ನಮಗೊಂದು MP ಸೀಟ್ ಸಿಗ್ಬಹುದು, MLA ಸೀಟ್ ಸಿಗ್ಬಹುದು, MLC ಸಿಗ್ಬಹುದು ಅಂತಂದ್ರೆ ನಿಮ್ಮ ಮೂರ್ಖತನ. ಇನ್ನೊಂದು ವಿಚಾರ ಏನಂದ್ರೆ ಜಿಲ್ಲೆ ವಿಭಜನೆ ಆದ್ರೆ ಜಿಲ್ಲೆ ಅಭಿವೃದ್ಧಿ ಆಗತ್ತೆ ಎನ್ನುವಂಥದ್ದು ಸಹಿತ ಕೆಲವೊಬ್ಬರ ಒಂದು ಅಭಿಪ್ರಾಯ ಮತ್ತು ವಾದವಾಗಿದೆ. ಯಾಕಂದ್ರೆ ಈಗ ಉತ್ತರ ಕನ್ನಡ ಜಿಲ್ಲೆ ಒಟ್ಟು 12 ತಾಲೂಕುಗಳನ್ನ ಹೊಂದಿರುವಂತದ್ದು, ಗುಡ್ಡಗಾಡು ಪ್ರದೇಶವನ್ನು ಇದೆ. ಉತ್ತರ ಕನ್ನಡ ಜಿಲ್ಲೆ ಇದುವರೆಗೂ ಅಭಿವೃದ್ಧಿ ಆಗಿಲ್ಲ ಅಂದ್ರೂ ಸಹಿತ ಅದು ಅಷ್ಟೇ ಸತ್ಯವಾಗಿರುವಂತದ್ದು. ಯಾಕಂದ್ರೆ ಬೇರೆ ಅಕ್ಕಪಕ್ಕದ ಜಿಲ್ಲೆ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದ್ರೆ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಆಮೆ ವೇಗದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿಂದ ಹಾದು ಹೋಗಿರತಕ್ಕಂತ, ಕರಾವಳಿಯಿಂದ ಹಾದು ಹೋಗಿರತಕ್ಕಂತ ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿ ಕೂಡ ಇದುವರೆಗೂ ಪೂರ್ಣವಾಗಿಲ್ಲ. ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ. ಹೀಗೆ ಮೂಲ ಸೌಕರ್ಯದ ಕೊರತೆಯಿಂದ ಇವತ್ತು ಉತ್ತರ ಕನ್ನಡ ಜಿಲ್ಲೆ ಬಳಲ್ತಾ ಇದೆ. ಒಂದಾನು ವೇಳೆ 2 ಜಿಲ್ಲೆ ಅಂದ್ರೆ ಜಿಲ್ಲೆ ಪ್ರತ್ಯೇಕಿಸಿದ್ರೆ, ಜಿಲ್ಲೆ ವಿಭಜನೆ ಆದ್ರೆ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ಮಾಡಬಹುದು, ಸರ್ಕಾರದಿಂದ ಆದಷ್ಟು ಅನುದಾನವನ್ನ ಪ್ರತ್ಯೇಕಿಸಿ ನಾವು ತರಬಹುದು ಎನ್ನುವಂಥದ್ದು ಕೆಲವೊಂದು ಜನರ ಅಭಿಪ್ರಾಯವಾಗಿರುವಂಥದ್ದು, ಕೆಲವೊಂದು ಹೋರಾಟಗಾರರ ಅಭಿಪ್ರಾಯವಾಗಿರುವಂಥದ್ದು. ಆದ್ರೆ ಈ ಅಭಿಪ್ರಾಯಕ್ಕೆ ಇನ್ನೊಂದಿಷ್ಟು ಕೆಲವು ಜನರು ಜಿಲ್ಲೆ ಅಖಂಡವಾಗಿರಬೇಕು, ಯಾವುದೇ ಕಾರಣಕ್ಕೂ ಜಿಲ್ಲೆ ವಿಭಜನೆ ಮಾಡಬಾರದು ಎನ್ನುವಂತ ಬಗ್ಗೆಯೂ ಸಹಿತ ವಾದಿಸ್ತಾ ಇದ್ದಾರೆ ಮತ್ತು ಅವರ ಸಹಿತ ಪ್ರಮುಖವಾದಂತ ಒಂದು ಅಭಿಪ್ರಾಯವಾಗಿದೆ. ಒಟ್ಟಾರೆ ವೀಕ್ಷಕರೇ, ಇದಿಷ್ಟಾಗಿತ್ತು ಉತ್ತರ ಕನ್ನಡ ಜಿಲ್ಲೆ ವಿಭಜನೆ ಬಗ್ಗೆ ಯಾವ ರೀತಿ ಹೋರಾಟಗಳು ಈಗ ನಡೀತಾ ಇದೆ, ಇದು ಎಲ್ಲಿ ತನಕ ಹೋಗ್ಮುಟ್ಟತ್ತೆ ಎನ್ನುವಂತ ಬಗ್ಗೆ ಮಾಹಿತಿಯನ್ನ ತಿಳಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News 18.